ಅದೆಲ್ಲ ದುಡ್ಡು ವಸೂಲಿ ಆದರೆ ಅವ್ರು ಮಂತ್ರಿ ಆಗಿರ್ತಾರೆ, ಇಲ್ಲ ಅಂದರೆ ಗೆಟ್ ಪಾಸ್ ಹೇಳ್ಬಿಟ್ಟಿದಾರಲ್ಲ. ರೀಶಫಲ್ ಆಗ್ತೈತೆ ಅಂತ ಭಾಳ ಜನ ಹೇಳಿದ್ದಾರೆ, ರೀಶಫಲ್ ಆಗ್ತೈತೆ. ಅವಾಗ ಇವ್ರು ಯಾರು ಇರಲ್ಲ. ಯಾರ್ಯಾರು ದುಡ್ಡು ಕೊಟ್ಟು ಇವಾಗ ಯಾರನ್ನ ಬಿಟ್ಟು ನೋಡಿ, ನಾನು ಹೇಳಿರ್ತೀನಿ ಇವತ್ತು ರೆಕಾರ್ಡ್, ಯಾರ್ಯಾರನ್ನ ಮಂತ್ರಿ ಪದವಿಯಿಂದ ಬಿಡ್ತಾರೋ ಅವರೆಲ್ಲ ದುಡ್ಡು ಕೊಟ್ಟಿಲ್ಲ ಅಂತ, ಯಾರ್ಯಾರು ಮಂತ್ರಿಯಾಗಿ ಉಳಿತಾರೋ ಅವರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅಂತ. ಇಷ್ಟು ಇದೇ ಮಾನದಂಡ, ಕಾಂಗ್ರೆಸ್ಸಿನ ಮಾನದಂಡ. ಧನ್ಯವಾದ. ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಸರ್. ಈಗ ಅವರು ಕೈ ತಪ್ಪಂಗಿದೆ, ಅವ್ರು ಸಿಎಂ ಸ್ಥಾನ ತಪ್ಪದೇನ್ರಿ? ತಪ್ಪೇ ಔಟೈತೆ. ದಾರಿ ತಪ್ಪಿದ ಮಗ ಈಗ ಡಿ ಕೆ ಶಿವಕುಮಾರ್, ದಾರಿ ತಪ್ಪಿದ ಮಗ. ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಕಾಂಗ್ರೆಸ್ ಅವರ ಹೇಳಿದಾರಲ್ಲ, ಅವ್ರು ಯಾರು ಮಂತ್ರಿ ಒಬ್ರು ಹೇಳಿದ್ದಾರೆ. ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಟೆಂಪಲ್ಗಿಂತ ಬೇರೆ ಟೆಂಪಲ್ ಒಂದಿದೆಯಲ್ಲ ಡೆಲ್ಲಿಯಲ್ಲಿ. ಟೆಂಪಲ್ಗಿಂತ ಇನ್ನೂ ದೊಡ್ಡ ಟೆಂಪಲ್ ಇದೆ, ರೋಮ್ ಟೆಂಪಲ್, ಅದು ಯಾವುದೋ ಗೊತ್ತಿಲ್ಲ. ಇಟಲಿ ಟೆಂಪಲ್. ಆ ಟೆಂಪಲ್ನ ಸುತ್ತಬೇಕು. ನಿನಗೆ ಚಾಮುಂಡೇಶ್ವರಿ, ಮಾರಮ್ಮ, ಗೌರಮ್ಮ, ರಾಘವೇಂದ್ರ ಸ್ವಾಮಿ ಇವೆಲ್ಲ ಏನು ಉಪಯೋಗ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಅಲ್ಲಿ ಇಟಲಿ ದೇವ್ರನ್ನ ನೀವು ಪ್ರದಕ್ಷಿಣೆ ಹಾಕಿ ಸರಿಯಾದಂಥ ಕಪ್ಪ ಕಾಣಿಕೆ ಕೊಟ್ಟರೆ ನೀವು